ಇವತ್ತು ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ನಲ್ಲ ಊರೊಳಗಿದ್ದೆ, ಹಂಗೆ ನನ್ನ ಫ್ರೆಂಡ್ ತಗ ಬಂದಿದ್ದೆ. ಈಗ ಆ ಗಾಡಿ ಮ್ಯಾಗ ಒಂದು ವಿಡಿಯೋ ಮಾಡಿಲ್ಲ ನಾನು ಆ್ಯಕ್ಚುಲಿ. ಅದಕ್ಕೆ ಆ ಗಾಡಿನ ಓಡಿಸಿ ಒಂದು ವಿಡಿಯೋ ಮಾಡವ ಅಂತ ಬಂದಿದ್ದೆ. ಹೊಂಟಿವ 45 BHP ಐತಿ, ಅಣ್ಣ ತೂರಿ ಬಿಡ್ತಾನೆ ನಂಗೆ ಹೋಗಿ. ಸೊ ಇಫ್ ಪಾಸಿಬಲ್ ಆ ಗಾಡಿದು ಟಾಪ್ ಸ್ಪೀಡ್ ವಿಡಿಯೋ ಕೊಡ್ತೀನಿ ಇವತ್ತು. ಈ ಟನಲ್ ಬಂದ್ರೆ ಪಕ್ಕ ತೂರ್ತ ನೋಡ್ರಿ ಅವ. ಹೊಸ ಇದು ಫ್ಲೈಓವರ್ ಓಪನ್ ಆಗೈತಿ. ಆಗ ಹೇಳಿದ್ಮೇಲೆ ಇಲ್ಲಿ ಬರೋಣ ತೂರಿದ್ರು. ಅದ್ರ ಕ್ವಿಕ್ ಶಿಫ್ಟರ್ ಒಂದೈತೆ ಆ ಗಾಡಿ ಒಳಗೆ. ಹಂಗೆ ತೂರ್ಕೊಂತ ಹೋಗ್ಬಿಡ್ತಾನೆ. ಫ್ಲಾಗ್ ಎಷ್ಟು ಚಂದ ಕಾಣತ್ತಲ್ಲ, ಮಸ್ತ್. ಅದು ಮಾತಾಡಿದ್ದೇನು ಮಾತಾಡಿ ಕರೆಂದ್ರ ಸೂಪರ್ವೈಸರ್ ಅದೇಮೋ ನಡಿ ನಕಲಿ ಮಾಡಾಕತ್ತಾರ. ಹಾಂ, ಟೈರ್ ಹೊಡಿತು. ಹೌದಲ್ಲ, ಹಾಂ ಹೌದು. ವೆರಿ ಗಬ್ಬು ಬರಾಕಂತು. ಮೊನ್ನೆ ಯಾವತ್ತು ಅಲ್ಲಿ ಹೊಡಿತಲ್ಲ ಹೆಂಗಿತ್ತು ಹೊಡೆದದ್ದು. ಹಾಂ, ಅದು NH ಆಗಿ ನೋಡ್ರಿ. ದಿಸ್ ಈಸ್ ಬ್ಲಡಿ ನ್ಯಾಷನಲ್ ಹೈವೇ. For this thing I hate being ride with 390 guys. ಹಂಗಾರೆ ಗಾಡಿ ಸೈಡ್ ಹಾಕ, ನಾ ಹೊಡಿತೀನಿ. ಎಲ್ಲಿ ಒಂದು ರೌಂಡ್ ಹೋಗಿ ಬರಮ್ಮ, ಅಲ್ಲಿ ಮಟ್ಟ ಅಲ್ಲ, ಇಲ್ಲೇ ಮುಂದಕ್ಕೆ ಹೋಗಿ ಬರಮ್ಮ. I just wanted to record bloody top speed. Finally. Traction on ಐತಿಲ್ಲ. We are just doing bloody top speed of this guy beast. .6 BHP ಸ್ಟ್ರೀಟ್ ಒಳಗೆ ಫುಲ್ ಅನ್ಲೋಕ್. ಅದ ಅಷ್ಟೇನಾ? ಅಲ್ಲಲ್ಲ, ಸ್ಟ್ರೀಟಲ್ಲಿ ಲಾಸ್ಟೇನಾ ಟಾಪ್ ಸ್ಪೀಡ್ದು? ಓಕೆ ಓಕೆ. ಐ ಆಮ್ ಜಸ್ಟ್ ಟೆಸ್ಟಿಂಗ್ ಟಾಪ್ ಸ್ಪೀಡ್ ಆಫ್ ಬ್ಲಡಿ ದಿಸ್ ಗಾಯ್. Bloody shit, man. This bike is amazing. Shit, man. ಇವತ್ತು ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಕ್ಕಾಗಲ್ಲ ನನ್ನ ಕೈಯಾಗ. ಒಂದು 5 ನಿಮಿಷ ಆಯ್ತು.
ಇಲ್ಲೇ ಬರೋಕ್ಕಿಂತ ಜಲ್ದಿನ ಬಂದೆ ಲೇಟ್ ಆಗಿತ್ತು ವೇಟ್ ಮಾಡಕ್ಕೆ ಬಂದು ಲೇಟ್ ನಿನ್ನ ಸಂಬಂಧ ವೇಟ್ ಮಾಡೋಂತೆ ಅವು 2 ಲಾರಿ ಅಡ್ಡ ಅದು ಮುಂದೆ ಅದು 150 ಲಾಸ್ಟ್ ಆಯ್ತು ಮುಂದೆ ಹೋಗಕ್ಕೆ ಹಾಕಿದ್ದಿಲ್ಲ 150 ಡಾಟ್ ಹೋಗ್ಬೇಕಂದ್ರೆ ಇನ್ನೂ ಜಾಸ್ತಿ ಸ್ಟ್ರೆಚ್ ಬೇಕು ಯಾಕಂದ್ರೆ 150 ಜಲ್ದಿ ರೀಚ್ ಆಗುತ್ತೆ ಅದು ಸೆಕೆಂಡ್ ಟ್ರೈ ಮಾಡ್ಲನ ಇಲ್ಲಿ ಸ್ಟ್ರೆಚ್ ಸಿಗೋಲ್ದು ನನಗೆ ರೀಚ್ ಆಗೋಣ ಮುಂದೆ ಗಾಡಿ ಬಂದ್ಬಿಡ್ತಾವ ಶೇಟ್ ಮ್ಯಾನ್ ಸ್ಟ್ರೆಚ್ ಮಾಡಬೇಕು ಬಟ್ 150 ಬರೋಣ ಬಂದ್ಬಿಡ್ತಾವ ಗಾಡಿ ಸಖತ್ತೈತಿ ಸನ್ಸೆಟ್ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಆ್ಯಂಡ್ ಅನದರ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಬೈಕ್ see this one this thing cruise control bro see ಈಗ 70ಗೆ ಸೆಟ್ ಮಾಡೀನಿ 75ಗೆ ಅಷ್ಟರಾಗ ಹೋಗುತ್ತದು I need not to do anything 75ಗೆ ಸೆಟ್ ಮಾಡಿ ಕೂತ್ಕೊಳ್ಳಿ ಇಷ್ಟೇ ಮಜಾ ಗಾಡಿ ಎಂಜಾಯ್ ಮಸ್ತ್ ಐತಲ್ಲ ದಿಸ್ ಥಿಂಗ್ ಈಸ್ ವೆರಿ ಐ ಲೈಕ್ಡ್ ಅಬೌಟ್ ದಿಸ್ ಬೈಕ್ ಆ್ಯಂಡ್ ಇಟ್ಸ್ ವರ್ಕ್ಸ್ ವೆರಿ ಗುಡ್ ಮಸ್ತ್ ಐತಿ ಮಸ್ತ್ ವರ್ಕ್ ಆಗುತ್ತೆ ಕ್ರೂಸ್ ಕಂಟ್ರೋಲು ಬಟ್ ಎಲ್ಲರೂ ಯೂಸ್ ಇಲ್ಲ ಅಂತಾರ ಬಟ್ ಈ ಥರ ಸ್ಟ್ರೈಟ್ ರೋಡ್ ಸಿಕ್ಕರೆ ಹೆವಿ ಮಸ್ತ್ ಜಸ್ಟ್ ಅದನ್ನು 5 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ 50ಕ್ಕೆ ಸೆಟ್ ಮಾಡಿ ಬಿಡ್ರಿ ಆಟೋಮೆಟಿಕ್ 50 ತೊಗೊತಾ ಇರುತ್ತೆ ಹಂಗೆ ಬ್ರೇಕ್ ಕೊಡಿದ್ರೆ ಮುಗೀತು ಕ್ರೂಸ್ ಕಂಟ್ರೋಲ್ ಡಿಸೆಂಗೇಜ್ ಆಗುತ್ತೆ this thing I liked about this bike ಗಾಡಿ ಸಗತೈತಿ ಬಟ್ ಎಣ್ಣೆ ಹೆಂಗೆ ಕುಡಿತೈತೆ ಅಂದ್ರೆ ಕಾರ್ ರೇಂಜಿಗೆ ಕುಡಿತೈತ್ರಿ ಇಟ್ಸ್ somewhat equivalent to any starting range super bikes 15 ಕೊಡುತ್ತೆ ತೂರೇಡ್ ಹೊಡೆದ್ರೆ ನೋಡ್ರಿ ಎಷ್ಟು ಮಸ್ತ್ ಕಾಣೋದತ್ತೆ ಸನ್ಸೆಟ್ ಈಗ ಮುಂದೆ ಬಂದ್ವಿ ನಾವು ಇಲ್ಕಲ್ಲಿಂದ ಸುಮ್ಮನೆ ಹಂಗೆ ಬರೋ ಹೊಂದಿದ್ವಿ ಹಿಂಗೆ ಹಾರಾಡ್ಕೊಂತ ಹೋಗ್ಬೋದು ಕೈ ಬಿಟ್ಟು ನ್ಯಾಷನಲ್ ಅವೇ ಬಟ್ ಇದು ಮಸ್ತ್ ಐತಿ ಕ್ರೂಸ್ ಕಂಟ್ರೋಲ್ ಇದ್ರೊಳಗೆ ನಾನು ಅಂದ್ಕೊಂಡೆ ನನಗೆ ಹೊಡೆದ ಅಂತ ಹುನ್ಗುಂದ್ ಮಾಡೋ ಬಂದ್ರೆ ನನಗೆ 150 ದಾಟ್ಸೋಕ್ಕಾಗವಲ್ತು ಗಾಡಿನ ಬಟ್ ಬೈಕ್ ಹ್ಯಾಸ್ ವೆರಿ ಗುಡ್ ಪವರ್ ದಿಸ್ ಈಸ್ ಸಫಿಷಿಯಂಟ್ ಬ್ರೋ ಯಾರಿಗಾರು ಸೂಪರ್ ಬೈಕ್ಸ್ ತೊಗೊಳೋಕೆ ಕನಸಿದ್ರೆ ಈ ಗಾಡಿನ ಎಂಜಾಯ್ ಮಾಡ್ಬೋದು ಮೀನ್ಸ್ KTM 390 ಸೀರೀಸ್ ಇಂಜನ್ಸ್ ದಟ್ ಆರ್ ಮೋರ್ ದೆನ್ ಇರಫ್ ಫಾರ್ ಬಜೆಟ್ ಅನ್ನೋಕ್ಕಾಗಲ್ಲ ಕಷ್ಟಪಟ್ಟು ತೊಗೊತೀನಿ ಅಂದರೆ ಯಾರು ನಮ್ಮ ಗೌರ್ಮೆಂಟ್ಗೆ ಬೇಕು ಈ E20 ಅಂತ ತೊಗೊಂಡಾರೆ ಅದನ್ನು ಈ E30 ಏನೋ ಪ್ರಪೋಸ್ ಮಾಡ್ಯಾರ E85 ಅಂತ E100 ಅಂತ ಒಪ್ಸು ಅವ್ರ ಆಪ್ಷನ್ಸ್ ಕೊಟ್ರೆ ಮಸ್ತ್ ಇರುತ್ತೆ ಹಾಕ್ಕೊಳಕ್ಕೆ ಇಲ್ಲ ಅಂದರೆ ನಮ್ಮ ಗಾಡಿ ಆಯ್ತಲ್ಲ ನಾರ್ಮಲ್ ಪೆಟ್ರೋಲ್ ಕಂಪ್ಯಾಟೇಬಲ್ ಗಾಡಿ E20 ಹಾಕಿ ಮೈಲೇಜ್ ಹೋಯ್ತು ಒಳಗೆ ಕರೂಜನ್ನು ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಹೆಂಗೆ ಹೇಳತ್ತೆ ಹಂಗೆ ಕೇಳಬೇಕು ಹಿಂಗೆ ಹೇಳುತ್ತೆ ಪವರ್ ಜಸ್ಟ್ 1 ಸೆಕೆಂಡ್ ಬಟ್ ಈ ಗಾಡಿ ಜನ ಅಂದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಥ್ರಾಟಲ್ ಡಿಲೇ ಇರುತ್ತೆ
ಈಗ ನಾನು ಹಿಂಗೆ ಕೊಟ್ಟನಂದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಬರುತ್ತದು. ಬಟ್ ದಟ್ ಈಸ್ ನಾಟ್ ಅ ಇಶ್ಯೂ ಫಾರ್ ಅ ಗಾಯ್ ಹೂ ರೈಡ್ಸ್ who do tourings. For touring purpose there is no issues as of now in this bike. Signal ಓಕೆ ಗಾಯ್ಸ್, ನಾವು ಕರೆಂಟ್ಲಿ ಒಣಗುಂದ ಒಳಗಿದ್ವಿ. ನನ್ನ ಮತ್ತೆ ಎಸ್ ಡಿ ಕಾರ್ಡ್ ಫುಲ್ ಆಯಿತು. ಇದು ಬುಲ್ಶಿಟ್ ಬರೀ ಹೆಂಗಾಗಂತತಿ ಯಾವ ನೋಡಿರು. ಸೊ ಅದ್ರ ಸಲುವಾಗಿ ಮತ್ತೆ ಒಂದಿಷ್ಟು ಹಳೆ ವೀಡಿಯೋ ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿ ಈ ಕಡೆ ಬಂದೆ. ಅವ ಅಣ್ಣ ಅಲ್ಲಿಂದ ಹೋಗಿ ಬಳಸ್ಕೊಂಬರಕ್ಕೆ ಹೋದ. ಎಲ್ಲೋದ ಬಂದ ಇಲ್ಲ. ಓಕೆ, ವಿ ಆರ್ ಲಿವಿಂಗ್ ಹುಣಗುಂದ್. ನಾವು ಇಲ್ಲೇನೋ ತಿನ್ನಕ್ಕೆ ಏನಾರ ಇರುತ್ತಾ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಬಂದ್ವಿ. ಏನೂ ಸಿಗಲಿಲ್ಲ. ನಾಟ್ ದಟ್ ಮಚ್ ಇಂಟ್ರೆಸ್ಟೆಡ್ ಟು ಈಟ್ ಹಿಯರ್. ಈಗ ಗಾಡಿ ಹಿಂದಕ್ಕೆ ಹಿಂಗೆ ಬತ್ತತ್ತ ತೋರಿದ್ರೆ ಪವರ್ ಮಾತ್ರ ಗಿಚ್ಚೈತಿ. ಇದನ್ನು ಊರಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಒಳ್ಳೆ ಅನಿಸುತ್ತೆ ಗಾಡಿ. ಬಟ್ ಮಜಾ ಬೇಕಂದ್ರೆ ಹೈವೇದಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ಗಾಡಿನ. ಹಾಂ, ನನಗೆ ಬೋಲ್ಡ್ ಅಡ್ವೆಂಚರ್ ಅದು ಅದೇ ಟೈಮ್ ಬಂದಿರ್ತಾವೆ ಎರಡು ಆ ಕಡೆ ಈ ಕಡೆ. ನನಗೆ ಬೋಲ್ಡ್ ಅಡ್ವೆಂಚರ್ದ ಡಿಸೈನ್ ಅಷ್ಟು ಇಷ್ಟ ಆಗ್ತಿದ್ದಿಲ್ಲ. ಅದು ಒಂದು ನಮೂನಿ ಡ್ಯೂಕಿಗೆ ಏನೋ ಮಾಡಿಫೈ ಮಾಡ್ದಂಗೆ ಅನ್ನಿಸ್ತಿತ್ತು. ಬಟ್ ಈ ಡಿಸೈನು ಲೀನಾಗಿ ಸಖತ್ತಾಗಿ ಕೊಟ್ಟಾನ, ಚಂದಾಗಿ ಮಸ್ತ್ ಕೊಟ್ಟಾನ. ಸೊ ಈ ಬ್ಲಾಗ್ ಒಳಗೆ ಮೇ ಬಿ ಇಷ್ಟ. ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಗುಡ್ ಪ್ರಾಬಬ್ಲಿ ನೈಟ್. ಬಾಯ್.